ನಮಸ್ಕಾರ. ಜಿಯೋ ಫೈಬರ್ ಬಗ್ಗೆ ಇವತ್ತು ತೊಗೊಂಬಂದಿದ್ದೀವಿ. ಆಯಿತಾ, ಜಿಯೋ ಫೈಬರ್ ಬಗ್ಗೆ ಅದನ್ನು ಏನಿದೆ ನಿಮಗೆ ಹೇಳ್ತೀನಿ, ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಒಂದು 599 ಇದೆ, ಒಂದು 899 ಇದೆ. ಅದು GST ಬೇರೆ ಸಪ್ರೇಟ್ ಇದೆ. ಆಯಿತು, ಅದಕ್ಕೆ 1000 GB ಮಾತ್ರ ಬರುತ್ತೆ. ಓನ್ಲಿ 1000 GB, ಅರ್ಥ ಮಾಡ್ಕೊಳ್ಳಿ. 1000 GB ಮಾತ್ರ. ಅದ್ರ ಮೇಲೆ ನೀವು ಏನು ಯೂಸ್ ಮಾಡಿದ್ರೆ ಯಾವುದೂ ವರ್ಕ್ ಆಗೋದಿಲ್ಲ. ಅದು ಟಿ ವಿಯಲ್ಲಿ ಸೆಟಪ್ ಬಾಕ್ಸಲ್ಲಿ ಎಳ್ಕೊಳ್ಳುತ್ತೆ. 2 ಮೊಬೈಲ್ ನೀವು ಯೂಸ್ ಮಾಡಿಕೊಂಡ್ರೆ 20 ದಿವಸ ಮಾತ್ರ ಬರುತ್ತೆ. ಓನ್ಲಿ 20 days. ಆಮೇಲೆ ಸ್ಪೀಡ್ 100 GB ಹೇಳ್ತಾರೆ ಅವರು. ಓಕೆ, 100 GB ಬರುತ್ತೆ. ಅಲ್ಲಿ 100 Mbps ಬರುತ್ತೆ. 100 Mbps. ಆಮೇಲೆ ಸಾಯಂಕಾಲ ಒಂದೊಂದು ಟೈಮ್ ಮಧ್ಯಾಹ್ನ ಆಗಲಿ ಯಾವಾಗಲಾಗಲಿ ಅರ್ಧ Mbps ಬರೋದು. ನೋಡಿ, ತೋರಿಸ್ತೀನಿ ನಿಮಗೆ ಲೈವ್. ನೋಡಿ, ಪ್ರೂಫ್ ತೋರಿಸ್ತೀನಿ. ನೋಡಿ, ಅಲ್ಲಿ Mbps ನೋಡಿ, ಅಲ್ಲಿ ನೋಡಿ. ನೋಡಿ ಸ್ಪೀಡ್ ಎಷ್ಟು ಬರ್ತಾ ಇದೆ. 1 Mbps ಕೂಡ ಬರಲ್ಲ ಆ ಥರ ಅವ್ರದ್ದು. ಅದಕ್ಕೆ ಮಾಡೋಕ್ಕೆ ಮೋಸಕ್ಕೆ ಹೋಗ್ಬಿಡ್ತೀರಾ, ಹುಷಾರು. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. Mbps ನೋಡಿ ಅಷ್ಟೇ. ಇವರು 100 Mbps ಅಂತಾರೆ. ನೋಡಿ, ಇದು ಸ್ಪೀಡ್, ಇದು ಬೇಕಲ್ಲ ನಿಮಗೆ. ಅದ್ರಿಗೆ ಎಲ್ಲ ನಾನು ಈ ಕಂಪ್ಲೇಂಟ್ ಮಾಡಿ ಎಲ್ಲ ಅವರಿಗೆ TL ಮತ್ತು ಮ್ಯಾನೇಜರ್ಗೆ 1 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತೀನಿ. 1 ತಿಂಗಳಿಂದ ಅವರು ಅನ್ಲಿಮಿಟೆಡ್ ನನಗೆ ಹೇಳಿದ್ರು. ಅನ್ಲಿಮಿಟೆಡ್ ಮೇಲೆ ನನಗೆ 15 ದಿವಸ ಖಾಲಿ ಆಗೋಯ್ತು. ನನಗೆ 15 ದಿವಸ ಖಾಲಿ ಆಗಿತ್ತು. ಆಮೇಲೆ ಮತ್ತೆ 500 ರೂಪಾಯಿ ಕೊಟ್ಟು ಮತ್ತೆ 1000 GB ಹಾಕ್ಸಿದ್ದೀನಿ. ನನಗೆ ಬೇಕಾಗಿತ್ತು. ಎಷ್ಟು ಬಿತ್ತು ನನಗೆ ಆವಾಗ? ಪ್ಲಸ್ 1000 ರೂಪಾಯಿ 899 ಪ್ಲಾನ್ ನಾನು ಹಾಕ್ಸಿದ್ದು. 899 ಪ್ಲಾನು ಪ್ಲಸ್ GST ಸಪ್ರೇಟು, ಎರಡೂ ಸೇರಿ 1000 ಚಿಲ್ಲರೆ ಏನೋ ಬೀಳುತ್ತೆ. ಪ್ಲಸ್ ಈಗ ಮತ್ತೆ ನಾನು 500 ರೂಪಾಯಿದು ಮತ್ತೆ ಅವ್ರು ಮಾಡಿಸ್ತಿದ್ದೆ. ಎಲ್ಲ ಸೇರಿ 1,500 ತಿಂಗಳಿಗೆ. ಅದಕ್ಕೆ ಬೇಡ ನಮಗೆ. ಅದಕ್ಕೆ ಬ್ರಾಡ್ಬ್ಯಾಂಡ್ ಹಾಕ್ಸಿ. ಈ ಏರ್ ಫೈಬರು ಮಾತ್ರ ಹಾಕ್ಸೋಳಕ್ಕೆ ಹೋಗಬೇಡಿ ದಯವಿಟ್ಟು. ಅದನ್ನು ಯೋಚನೆ ಮಾಡಿ ಆಮೇಲೆ ಹಾಕ್ಸಿ. ಯೂಸ್ ಮಾಡಿದ ಮೇಲೆ ಏರ್ ಫೈಬರು, ಆಯಿತಾ. ಆಮೇಲೆ ಬ್ರಾಡ್ಬ್ಯಾಂಡ್ ಬೇಕಾದರೆ ಹಾಕ್ಸಿ. ಅದಕ್ಕೆ ಸ್ಪೀಡ್ ಪಕ್ಕ ಬರುತ್ತೆ. ಅದು 175 Mbps. ಯಾವಾಗಲೂ 24 hours 175 Mbps ಬರ್ತಾ ಇರುತ್ತೆ. ಯಾಕೆಂದರೆ ಅದು ಇದು ಏರ್ ಫೈಬರ್ ಬರೋಲ್ಲ, ಅದು ಫೈಬರ್ ಬರುತ್ತೆ. ಚೆನ್ನಾಗಿರುತ್ತೆ ಸ್ಪೀಡು. ಬಫಿಂಗ್ ಆಗೋದಿಲ್ಲ, ಏನಿಲ್ಲ. ಸರ್ವರಿಂದ ಆಗುತ್ತೆ. ಇದು ಸರ್ವರ್ ಅಲ್ಲ, ಇದು ಏರ್ ಫೈಬರ್. ಸಿಮ್ ಕಾರ್ಡ್ ಒಳಗಡೆ ಬರುತ್ತೆ. ಒಂದು ಜಿಯೋ ಸಿಮ್ ಕಾರ್ಡ್ ಇದೆಯಲ್ಲ, ಅದರಲ್ಲಿ ಕೊಡ್ತಾರೆ ಅಷ್ಟೇ ಈ ಸ್ಪೀಡು. ಅಷ್ಟೇ, ಇನ್ನೇನು ಇಲ್ಲ. ಬಟ್ ಅದು ವರ್ಕ್ ಆಗೋದಿಲ್ಲ. ದಯವಿಟ್ಟು ಯಾರು ಹಾಕ್ಸ್ಕೊಳತ್ತೀರಂದರೆ ಯೋಚನೆ ಮಾಡಿ ಹಾಕ್ಸ್ಕೊಳ್ಳಿ. ನಾನು ಹಾಕ್ಸ್ಬಿಟ್ಟು ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಬೇರೊಬ್ಬರು ಆ ಥರ ಆಗಬಾರ್ದು ಅಂತೇಳ್ಬಿಟ್ಟು ಇದಕ್ಕೆ ಜೊತೆಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು. ಅದು ಬೊಮ್ಮನಹಳ್ಳಿಯಿಂದ ಚಂದಾಪುರ ಗಂಟ. ದಯವಿಟ್ಟು ಯಾರು ಹಾಕ್ಸ್ಬೇಡಿ. ನಿಮಗೆ ನೋಡಿ ನೀವು ಅನುಭವಿಸ್ತೀರಾ. ಯಾರು ಹಾಕ್ಸೋಕೆ ಹೋಗಬೇಡಿ. ಬೊಮ್ಮನಹಳ್ಳಿ ಝೋನ್, ಬೊಮ್ಮನಹಳ್ಳಿಯಿಂದ ಹಿಡಿದು ಚಂದಾಪುರ ಗಂಟ ಜಿಯೋ ಫೈಬರ್ ಸರಿ ಇಲ್ಲ ಅಂದರೆ ಸರಿ ಇಲ್ಲ. ಈಗ ನಿಮ್ಮ ಮುಂದೆನೇ ನಾನು ಆನ್ಲೈನಾಗೆ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ನೋಡಿ, ಅವ್ರು ರೆಸ್ಪಾನ್ಸ್ ಕೊಡ್ತಾರಲ್ಲ ಅಂತ ನೋಡ್ಕೊಳ್ಳಿ. ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಯಾರೋ ನನಗೆ ಕನೆಕ್ಷನ್ ಕೊಡ್ತಿದಾರಲ್ಲ ಅವರು ನೋಡ್ಕೊಳ್ಳಿ. ನಾನು ಇವತ್ತು ಬೆಳಿಗ್ಗೆ ಒಂದು 3 ಸಲ ಮಾಡಿದ್ದೀನಿ. ನನ್ನೇ 3 ಸಲ ಡೈಲಿ ಮಾಡ್ತೀನಿ ಕಾಲು. ಅವ್ರು ರೆಸ್ಪಾನ್ಸ್ ಮಾಡಲ್ಲ. ನೋಡಿ, ಏನು ಹೇಳೋಣ ಇವಾಗ ಅವ್ರಿಗೆ? ಫೋನ್ ಎತ್ತೋದೇ ಇಲ್ಲ ಅವರು. ಅದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ. ದುಡ್ಡು ಬಂದರೆ ಸಾಕು ಅವ್ರಿಗೆ. ಜೇಬಿಗೆ ಬಂತಾ ಮುಗೀತು. ಆ ಥರ ಬೇಕಾ? ತಿಳ್ಕೊಳ್ಳಿ. ಈ ಥರ ಇದ್ದರೆ ಅನುಭವಿಸ್ತೀರ ನೀವು. ಇವರು ಎತ್ತಲ್ಲ. ನೀವು ಯಾರಿದ್ರೂ ಕಾಲ್ ಮಾಡಿ. ಎಲ್ಲರಿಗೂ 3 ಸಲ ಕಾಲ್ ಮಾಡ್ತೀನಿ. ನೋಡಿ, ಹಾಂ, ಆ ಥರ ಬೇಕಾದರೆ ಇದು ಹಾಕ್ಸಿ. ನಿಮಗೆ ಒಳ್ಳೇದು ಬೇಕು ಅಂದರೆ ಬೇರೆ ಹಾಕ್ಸಿ. ಏರ್ ಫೈಬರ್ ಮಾತ್ರ ಹಾಕ್ಸ್ಕೊಳಕ್ಕೆ ಹೋಗಬೇಡಿ. ಇದೇ ಥರ ನಿಮಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ದಯವಿಟ್ಟು ಅವ್ರು ರೆಸ್ಪಾನ್ಸ್ ಮಾಡಲ್ಲ. ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರಿಗೆ, 1000 ಸಲ ಮಾಡಿಬಿಟ್ಟಿದ್ದೀನಿ.
ಆಯಿತು, ಅವ್ರು ಏನು ಹೇಳಿದ್ರು, ದುಡ್ಡು ನನ್ನ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ನನ್ನ ದುಡ್ಡು ರೀಚಾರ್ಜು ಮಾಡಿದೆ. ಅದ್ರ ಬಗ್ಗೆ ರೆಸ್ಪಾನ್ಸ್ ಕೊಡ್ಬೇಕು ತಾನೆ. ದಯವಿಟ್ಟು ಅದಕ್ಕೆ ಯೂಟ್ಯೂಬ್ಗೆ ಹಾಕ್ಬೇಡಿ ಪ್ಲೀಸ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಾನು ಅದಕ್ಕೂ ಒಂದು 20 ದಿವಸ ವೆಯ್ಟ್ ಮಾಡಿದೆ. ಬಟ್ ಈಗ ನಿಮ್ಮ ಮುಂದೆ ನಾನು ಇವಾಗ ಕಾಲ್ ಮಾಡಿದೆ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಇವಾಗ ಏನು ಮಾಡೋದನ? ಅದಕ್ಕೆ ಈಗ ಇದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಮೇಲೆ ಹಾಕ್ತೀನಿ, ಏರ್ ಫೈಬರ್ಗೋಸ್ಕರ. ಆಯಿತಾ? ಓಕೆ.